ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯ 28ನೇ ಕಂತಿನ ಹಣ ನಿನ್ನೆ ಜಮಾ ಆಗಿದೆ. ಹಾಗೆ ಮೊನ್ನೆನೂ ಕೂಡ ಜಮಾ ಆಗಿದೆ. ಹಾಗೆ ಇವತ್ತು ಕೂಡ ಈ 9 ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಅಕೌಂಟ್ಗಳಿಗೆ ದುಡ್ಡು ಜಮಾ ಆಗ್ತಾ ಇದೆ. 2,000 ಮಾತ್ರ. ಆದರೆ ಇನ್ನೂ ಕೂಡ ಹಲವಾರು ಕಂತುಗಳು ಕೂಡ ನಿಮ್ಮ ಖಾತೆಗಳಿಗೆ ಬರಬೇಕಾಗಿದೆ. ಅದರ ಬಗ್ಗೆನೂ ಕೂಡ ಕ್ಲಾರಿಟಿ ಕೊಡ್ತೀನಿ. ಯಾಕಂದ್ರೆ ಬರೀ 28ನೇ ಕಂತಿನ ಹಣ ಅಷ್ಟೇ ಅಲ್ಲ, ಇನ್ನೂ ಸಾಕಷ್ಟು ಕಂತುಗಳು ನಿಮ್ಮ ಅಕೌಂಟ್ಗಳಿಗೆ ಬರಬೇಕಾಗಿದ್ದು ಅದರ ಬಗ್ಗೆನೂ ಕೂಡ ನಾವು ಚರ್ಚೆ ಮಾಡ್ತಾ ಹೋಗೋಣ. ಜೊತೆಗೆ ಇಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಇಂತಹ ಮಹಿಳೆಯರಿಗೆ ದುಡ್ಡು ಬರೋದಿಲ್ಲ ಅನ್ನುವಂತಹ ಮಾಹಿತಿಯನ್ನ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಖುದ್ದಾಗಿ ತಿಳಿಸಿರ್ತಕ್ಕಂಥದ್ದು. ಹಾಗಾದ್ರೆ ಬನ್ನಿ ಆ ವಿಷಯದ ಕುರಿತಾಗಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಇಂದು ಮಧ್ಯಾಹ್ನ 2 ಗಂಟೆಗೆ ನಿಮ್ಮ ಖಾತೆಗಳಿಗೆ ಈ 9 ಜಿಲ್ಲೆದ ಮಹಿಳೆಯರಿಗೆ ಜಮಾ ಆಗ್ತಾ ಇದ್ದು ದುಡ್ಡು. ಈ ಎಲ್ಲ ವಿಷಯವನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ. ತೀರಾ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರು ಕೂಡ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ 5ರಿಂದ 6 ಕಂತುಗಳು ಬರಬೇಕು. ಸರಿಸುಮಾರು 5 ಕಂತುಗಳಂತರೂ ಬರಲೇಬೇಕಾಗಿದೆ. ಹಾಗಾದ್ರೆ ಆ ಕಂತುಗಳು ಯಾವುವು ಅಂತ ನಾವು ನೋಡ್ತಾ ಹೋಗೋಣ ಮೊದಲನೇದಾಗಿ. ಯಾಕಂದ್ರೆ ಬಹಳಷ್ಟು ಮಹಿಳೆಯರು ಏನ್ ಮಾಡ್ತಾ ಇದ್ರಿ, ಯಾವ್ಯಾವ ಕಂತುಗಳು ಬರ್ತಾ ಇದೆ, ಯಾವ ಕಂತುಗಳು ಬರಬೇಕಾಗಿದೆ ಅನ್ನುವಂಥದ್ದೇ ಗೊತ್ತಿಲ್ಲ. ಹೀಗಾಗಿ ಸರ್ಕಾರಕ್ಕೆ ಇದು ಪ್ಲಸ್ ಪಾಯಿಂಟ್ ಆಗಿಬಿಡುತ್ತೆ. ನಿಮಗೆ ದುಡ್ಡನ್ನ ಕೊಡದೆ ಯಾಮಾರಿಸಿ ಬಿಡ್ಲಿಕ್ಕೆ ಸರ್ಕಾರಕ್ಕೆ ಚಾನ್ಸ್ ಸಿಕ್ಕಂಗಾಗತ್ತೆ. ಸೊ ನೀವು ನಂಬೋದಿಲ್ಲ, ಆದರೆ ನಂಬಲೇಬೇಕು. ಇದು ಹೋದ ವರ್ಷದ 2025ರ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಕಥೆ ಇದು. ಹೌದು, ಆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನ ನಿಮಗೆ ಕೊಟ್ಟಿರಲಿಲ್ಲ. ಇದು ನಿಮಗೆ ಬಹುತೇಕ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಈ ವಿಡಿಯೋಗಳನ್ನ ಅಂದ್ರೆ ನಮ್ಮ ಚಾನೆಲ್ನಲ್ಲಿ ಇರ್ತಕ್ಕಂತಹ ವಿಡಿಯೋಸ್ಗಳನ್ನ ನೀವು ರೆಗ್ಯುಲರ್ ಆಗಿ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಿರುತ್ತೆ. ನಾನು ಚರ್ಚೆ ಮಾಡಿದ್ದೀನಿ ಕೂಡ. ಚಳಿಗಾಲದ ಅಧಿವೇಶನದಲ್ಲಿ ಬಿಜೆಪಿ ನಾಯಕರು ಇದರ ಬಗ್ಗೆ ಚರ್ಚೆ ಮಾಡಿದ ಕಾರಣಕ್ಕಾಗಿ ಸರ್ಕಾರ 5,000 ಕೋಟಿ ಹಣವನ್ನ ಕೊಡ್ಲಿಕ್ಕೆ ಮುಂದಾಗತ್ತೆ. ಹೌದು, ಒಂದಲ್ಲ ಎರಡಲ್ಲ, 5,000 ಕೋಟಿ ಹಣವನ್ನ ಸರ್ಕಾರ ನುಂಗಾಕುವಂತಹ ಪ್ರಯತ್ನ ಮಾಡ್ತಾ ಇದೆ. ಆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನ ಸರ್ಕಾರ ಕೊಡದೆ ಆ 2 ತಿಂಗಳ ಹಣವನ್ನ ಹಣಕಾಸು ಇಲಾಖೆಯ ಹತ್ರನೇ ಇಟ್ಕೊಂಡು ಬಿಟ್ಟಿತ್ತು. ಹಾಗಾದ್ರೆ ಆ 2 ತಿಂಗಳ ಹಣ ಪ್ರತಿಯೊಬ್ಬ ಮಹಿಳೆಯರಿಗೆ ಜಮಾ ಮಾಡ್ತಾ ಹೋದ್ರೆ 4,000ದಂತೆ ಜಮಾ ಆಗತ್ತೆ ದುಡ್ಡು. ಆ ಎಲ್ಲ ಕಂತುಗಳು ಎಲ್ಲೋಯ್ತು ಹಾಗಾದ್ರೆ? ಆ ಎಲ್ಲ ಕಂತುಗಳನ್ನ ಸರ್ಕಾರ ಯಾವಾಗ ಜಮಾ ಮಾಡುತ್ತೆ? ಈ ಪ್ರಶ್ನೆಗಳು ಬರುತ್ತೆ. ಇದನ್ನ ಸ್ವತಃ ಬಿಜೆಪಿ ನಾಯಕರು ಪ್ರಶ್ನೆ ಮಾಡ್ತಾರೆ. ಆ 2 ತಿಂಗಳ ಹಣವನ್ನ ನೀವು ನುಂಗಾಕಿದ್ರ ಅಥವಾ ನಿಮ್ಮ ಸರ್ಕಾರ ನುಂಗಾಕ್ತಾ ಅನ್ನುವಂತಹ ಪ್ರಶ್ನೆಯನ್ನ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಮಾಡ್ತಾರೆ. ನೀವು ನುಡಿದಂತೆ ನಡೀತಾ ಇದೀವಿ ಅಂತ ಬರೀ ಬಾಯಿ ಮಾತ್ಲೆ ಹೇಳ್ತಾ ಇದ್ರಿ, ಆದ್ರೆ ನಡೆದು ತೋರಿಸ್ತಾ ಇಲ್ಲ. ಎಲ್ಲ ಮಹಿಳೆಯರಿಗೆ ಮೋಸ ಮಾಡ್ತಾ ಇದ್ರಿ. ಹಾಗಾದ್ರೆ ಆ 5,000 ಕೋಟಿ ಹಣ ಎಲ್ಲೋಯ್ತು ಅನ್ನುವಂತಹ ಪ್ರಶ್ನೆಗಳನ್ನ ಮಾಡಿದ ತಕ್ಷಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಹೇಳ್ತಾರೆ, ಇಲ್ಲ ನಾನು ಕೊಟ್ಟಿದ್ದೀನಿ, ಎಲ್ಲ ಕಂತುಗಳನ್ನು ಕೂಡ ನಾನು ಕ್ಲಿಯರ್ ಮಾಡಿದ್ದೀನಿ ಅಂತಕ್ಕಂಥದ್ದನ್ನೇ ಹೇಳ್ತಾರೆ ಹೊರತು ಆಮೇಲೆ ಅವ್ರಿಗೆ ಗೊತ್ತಾಗತ್ತೆ. ಅಂದ್ರೆ ಜಮಾ ಮಾಡಿದೀವಿ ಅಂತಾನೆ ಹೇಳ್ತಾ ಇರ್ತಾರೆ, ಆದ್ರೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ಹತ್ರನೂ ಕೂಡ ಚರ್ಚೆ ಮಾಡಲಾಗತ್ತೆ. ತದನಂತರ ಇವರ ಗಮನಕ್ಕೆ ಬರುತ್ತೆ, ಹೌದು 2 ಕಂತುಗಳು ಪೆಂಡಿಂಗ್ ಉಳಿದಿದೆ, ಆ 2 ತಿಂಗಳ ಹಣವನ್ನ ನಾವು ಕೊಟ್ಟಿಲ್ಲ. ಸೊ ಈಗ ಅವುಗಳನ್ನ ಮುಂದಿನ ದಿನಗಳಲ್ಲಿ ನಾನು ಸರಿಪಡಿಸ್ತೀನಿ. ಸಂಬಂಧಪಟ್ಟಂತಹ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿದ ತಕ್ಷಣ ಈಗ ಮಾಹಿತಿ ಸಿಕ್ಕಿದೆ, 2 ತಿಂಗಳ ಹಣವು ಪೆಂಡಿಂಗ್ ಉಳಿದಿತ್ತು, ಅದು ನನ್ನ ಗಮನಕ್ಕೆ ಇರಲಿಲ್ಲ ಎನ್ನುವಂಥದ್ದನ್ನ ಹೇಳ್ತಾರೆ. ಮತ್ತೆ ಹಣಕಾಸು ಇಲಾಖೆ ಹತ್ರನೂ ಕೂಡ ಒಂದಿಷ್ಟು ಆರೋಪಗಳು ಬರ್ತವೆ. ಯಾಕಂದ್ರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಹೇಳ್ತಾರೆ, ಇಷ್ಟೆಲ್ಲ ಕಂತುಗಳು ಆ ಸಂದರ್ಭದಲ್ಲಿ 3ರಿಂದ 4 ಕಂತುಗಳು ಪೆಂಡಿಂಗ್ ಉಳಿದಿತ್ತು. ಹಾಗಾಗಿ ಆ ಕಂತುಗಳು ಪೆಂಡಿಂಗ್ ಉಳಿಲಿಕ್ಕೆ ಕಾರಣ ಹಣಕಾಸು ಇಲಾಖೆ ಸರಿಯಾದ ಸಮಯಕ್ಕೆ ದುಡ್ಡನ್ನು ಕಳುಹಿಸ್ತಾ ಇಲ್ಲ. ನಾನಂತರೂ ಪ್ರತಿ ತಿಂಗಳು ಕೂಡ ನೋಟಿಸನ್ನು ಕಳಿಸ್ತಾನೆ ಇರ್ತೀನಿ. ಅಂದರೆ ಈಗ ಮಾರ್ಚ್ ತಿಂಗಳು ಮುಗಿಲಿಕ್ಕೆ ಬಂತಂದರೆ ಏಪ್ರಿಲ್ ತಿಂಗಳಲ್ಲಿ ಮಾರ್ಚ್ ತಿಂಗಳ ಹಣವನ್ನು ಸರ್ಕಾರ ಕೊಡಬೇಕಾಗತ್ತೆ. ಹಾಗಾಗಿ ಮಾರ್ಚ್ ತಿಂಗಳ ಹಣವನ್ನು ಕೊಡೋದಿದೆ, ಇಷ್ಟು ಮಹಿಳೆಯರಿದ್ದಾರೆ, ಇಷ್ಟು ಕೋಟಿ ಖರ್ಚು ಆಗುತ್ತೆ, ಇದನ್ನು ನೀವು ಕೊಡಬೇಕು ಅಂತಕ್ಕಂಥದ್ದನ್ನು ನೋಟಿಸನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಹಣಕಾಸು ಇಲಾಖೆಗೆ ಕಳುಹಿಸಲಾಗತ್ತಂತೆ. ಆದರೆ ಹಣಕಾಸು ಇಲಾಖೆ ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ಯಾವಾಗಲಾದರೂ 1 ತಿಂಗಳ ಹಣವನ್ನ ಕೊಡ್ತಾ ಇದೆ. ಹೀಗಾಗಿ ಇಷ್ಟು ಮಹಿಳೆಯರಿಗೆ ದುಡ್ಡನ್ನು ಕೊಡಲಿಕ್ಕೆ ಹಿಂದೆ ಮುಂದೆ ಆಗ್ತಾ ಇದೆ, ಒಂದಿಷ್ಟು ತಿಂಗಳ ಹಣ ಪೆಂಡಿಂಗ್ ಉಳಿಲಿಕ್ಕೆ ಕಾರಣವಾಗಿದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಹೀಗಾಗಿ ನಿಮಗೆ 2ರಿಂದ 3 ತಿಂಗಳ ಹಣ ಪೆಂಡಿಂಗ್ ಉಳಿದು ಬಿಟ್ಟಿತ್ತು. ಸೊ ಈಗ ಸದ್ಯಕ್ಕೆ ನೋಡಿದ್ರೆ 5 ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ. ಹಾಗಾದ್ರೆ ಯಾವ ತಿಂಗಳು? ಈಗ 2 ತಿಂಗಳದಂತೂ ಗೊತ್ತಾಯಿತು ನಿಮಗೆ, ಕ್ಲಿಯರಿಟಿ ಸಂಪೂರ್ಣವಾಗಿ ನಾನು ಕೊಟ್ಟಿದ್ದೀನಿ. ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನು ಪೆಂಡಿಂಗ್ ಉಳಿಸಿದ್ದಾರೆ. ಇದನ್ನು ಹೊರತುಪಡಿಸಿ ಇನ್ನು ಯಾವ್ಯಾವ ಕಂತುಗಳನ್ನು ಪೆಂಡಿಂಗ್ ಉಳಿಸಿದ್ದಾರೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆ 9 ಜಿಲ್ಲೆಗಳನ್ನು ತಿಳಿಸ್ಬಿಡ್ತೀನಿ. ಯಾಕಂದ್ರೆ ಇದಕ್ಕಾಗಿ ಕಾಯ್ತಾ ಇರುವಂಥದ್ದು ಬಹಳಷ್ಟು ಮಹಿಳೆಯರು. ಇದನ್ನ ಮೊದಲು ಹೇಳಿಬಿಟ್ಟು ತದನಂತರ ಅದರ ಬಗ್ಗೆ ಚರ್ಚೆ ಮಾಡೋಣ. ಸ್ನೇಹಿತರೆ, ಈಗಾಗಲೇ ಸಾಕಷ್ಟು ಜಿಲ್ಲೆಗಳಿಗೆ 28ನೇ ಕಂತಿನ ಹಣ ಜಮಾ ಆಗ್ತಾ ಇದ್ದು, ಈಗ ಇವತ್ತು
ಬೆಂಗಳೂರು ನಗರ ಸೇರಿದಂತೆ ಬೆಂಗಳೂರು ಗ್ರಾಮಾಂತರ, ವಿಜಯನಗರ, ಧಾರವಾಡ, ಬೆಳಗಾವಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಅಕೌಂಟ್ಗಳಿಗೆ ದುಡ್ಡನ್ನು ಜಮೆ ಮಾಡಲಾಗ್ತಾ ಇದೆ. ಈ ಜಿಲ್ಲೆಗಳಲ್ಲಿ ಕೂಡ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗಳಿಗೂ ಕೂಡ ಖಂಡಿತವಾಗ್ಲೂ ದುಡ್ಡು ಬರುತ್ತೆ. ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಈಗ ತಾನೇ ಪ್ರಾರಂಭವಾಗಿದೆ. ಸೊ ಇದು ಇನ್ನೂ ಕೂಡ 10 ದಿನದವರೆಗೂ ಕೂಡ ಜಮಾ ಆಗ್ತಾನೆ ಇರುತ್ತೆ. ಹೀಗಾಗಿ ನೀವು ತಲೆ ಕೆಡಿಸ್ಕೊಳ್ಬೇಡಿ. ಖಂಡಿತವಾಗ್ಲೂ ನಿಮ್ಮ ಅಕೌಂಟ್ಗಳಿಗೆ ನಿಮ್ಮ ದುಡ್ಡು ಜಮಾ ಆಗತ್ತೆ ಎನ್ನುವಂತಹ ಭರವಸೆಯನ್ನ ಇಲ್ಲಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ. ನಾವು ಯಾವ ಕಂತುಗಳನ್ನು ಕೂಡ ಮಿಸ್ ಮಾಡೋದಿಲ್ಲ. ಆ ಫೆಬ್ರವರಿ ಮಾರ್ಚ್ ತಿಂಗಳನ್ನು ಕೂಡ ನಾನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀನಿ ಅಂತ ಹೇಳಿದ್ರು. ಅದನ್ನು ಕೂಡ ಸರಿಪಡಿಸ್ತಾರೆ. ಜೊತೆಗೆ ಈಗ ಪೆಂಡಿಂಗ್ ಉಳಿದಿರ್ತಕ್ಕಂತಹ ದುಡ್ಡು ಯಾವಂದ್ರೆ ಈ ವರ್ಷದಲ್ಲಿ, ಹೋದ ವರ್ಷದಲ್ಲಿ ಎಲ್ಲವೂ ಕೂಡ ಕ್ಲಿಯರ್ ಆಗಿದೆ. ಅಂದ್ರೆ 26 ನವೆಂಬರ್ ತಿಂಗಳ ಹಣ, 27 ಡಿಸೆಂಬರ್ ತಿಂಗಳ ಹಣ, ಹೋದ ವರ್ಷದ್ದು ಕ್ಲಿಯರ್ ಆಯಿತು. ಆದರೆ ಹೋದ ವರ್ಷದ ಪ್ರಾರಂಭದಲ್ಲಿನೇ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಪೆಂಡಿಂಗ್ ಉಳಿದಿತ್ತು. ಆ 2 ಕಂತುಗಳ ಜೊತೆಗೆ ಈ ವರ್ಷದಲ್ಲಿ ಜನವರಿ ತಿಂಗಳ ಹಣ ಹಾಗೆ ಫೆಬ್ರವರಿ ಕೂಡ ಮುಗಿದೋಗಿದೆ. ಫೆಬ್ರವರಿ ತಿಂಗಳ ಹಣ, ಇನ್ನು ಮಾರ್ಚ್ ಕೂಡ ಮುಗಿದೋಗುತ್ತೆ ಸದ್ಯದಲ್ಲಿನೇ. ಹೀಗಾಗಿ 3 ತಿಂಗಳ ಹಣವನ್ನ ಈ ವರ್ಷದಲ್ಲಿ ಕೊಡಬೇಕಾಗತ್ತೆ. ಹೋದ ವರ್ಷದಲ್ಲಿ 2 ತಿಂಗಳ ಹಣ, ಒಟ್ಟಿಗೆ 5 ತಿಂಗಳ ಹಣವನ್ನ ಸರ್ಕಾರ ಈಗ ಕೊಡಬೇಕು. 10,000 ದಷ್ಟು ದುಡ್ಡು ಪ್ರತಿಯೊಬ್ಬ ಮಹಿಳೆಯರ ಅಕೌಂಟ್ಗಳಿಗೆ ಜಮಾ ಮಾಡಬೇಕು. ಆಗ ಮಾತ್ರ ಕ್ಲಿಯರ್ ಆಗ್ಲಿಕ್ಕೆ ಸಾಧ್ಯ. ಹಾಗಾದ್ರೆ ಅದಕ್ಕೆ ಎಷ್ಟು ಖರ್ಚು ವೆಚ್ಚ ಆಗತ್ತೆ ಅಂತ ಕೇಳೋದಾದ್ರೆ 5 ಕಂತುಗಳಿಗೆ ಎಷ್ಟು ಖರ್ಚು ವೆಚ್ಚ ಆಗತ್ತಂದ್ರೆ 12,500 ಕೋಟಿಯಷ್ಟು ದುಡ್ಡು ಬೇಕಾಗತ್ತೆ. ಒಂದು ಕಂತಿಗೆ 2,500 ಕೋಟಿ ಬೇಕಾದ್ರೆ 4 ಕಂತುಗಳಿಗೆ 5 ಕಂತುಗಳಿಗೆ 12,500 ಕೋಟಿ ದುಡ್ಡು ಬೇಕಾಗತ್ತೆ. ನೀವೇ ಲೆಕ್ಕಾಚಾರ ಮಾಡಿ ನೋಡ್ಕೊಳ್ಳಿ. ಇನ್ನು ಸ್ನೇಹಿತರೆ, ಇದರ ಯಾವ್ಯಾವ ಕಂತುಗಳು ಪೆಂಡಿಂಗ್ ಉಳಿದಿದೆ ಇದರೆಲ್ಲದರ ಬಗ್ಗೆ ನಿಮ್ಮ ಗಮನಕ್ಕೆ ಬಂದಿದೆ ಅಂತ ಅನ್ಕೊಳ್ತೀನಿ. ಆದರೆ ಇಲ್ಲಿ ಬಿಡುಗಡೆ ಏನು ಆಗುತ್ತೆ, ಜಮಾ ಕೂಡ ಆಗ್ಲಿಕ್ಕೆ ಪ್ರಾರಂಭವಾಗುತ್ತೆ. ಆದರೆ ನಿಮ್ಮ ಖಾತೆಗಳಿಗೆ ದುಡ್ಡು ಬರುತ್ತಾ, ಇದು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಈ ಜಿಲ್ಲೆಯ ಮಹಿಳೆಯರ ಖಾತೆಗಳಿಗೆ ದುಡ್ಡು ಬರೋದಿಲ್ಲ ಅನ್ನುವಂತಹ ಸೂಚನೆ ಸಿಕ್ಕಿದೆ. ಹಾಗಾದ್ರೆ ಯಾವ ಮಹಿಳೆಯರಿಗೆ, ಎಂತಹ ಮಹಿಳೆಯರಿಗೆ ಅಂತ ನೋಡೋದಾದ್ರೆ ಸ್ನೇಹಿತರೆ, ಈಗಾಗಲೇ GST ಫೇರ್ ಬಗ್ಗೆನೂ ಕೂಡ ನಾನು ಹೇಳಿದ್ದೀನಿ. ಅದರ ಬಗ್ಗೆ ಸರ್ಕಾರವೇ ಚರ್ಚೆ ಮಾಡುತ್ತೆ, ವೆರಿಫಿಕೇಶನ್ ಆಗುತ್ತೆ. ಶ್ರೀಮಂತರಿಗೆ ಜಮಾ ಆಗೋದಿಲ್ಲ, ಬಡವರಿಗೆ ಜಮಾ ಆಗುತ್ತೆ. ಇದಲ್ಲದೆ ಇನ್ನು ನಿಮ್ಮ ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲಿ ಇಲ್ಲವಂತೆ. ಇದನ್ನ ಸ್ವತಃ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಖುದ್ದಾಗಿ ತಿಳಿಸಿರ್ತಕ್ಕಂಥದ್ದು. ಅನೇಕ ಫಲಾನುಭವಿಗಳು ತಮ್ಮ ಬ್ಯಾಂಕ್ ಅಕೌಂಟ್ಗಳಲ್ಲಿ ಟ್ರಾನ್ಸಾಕ್ಷನ್ನೇ ಮಾಡಿಸಿಲ್ಲವಂತೆ. ಹೌದು, ನಿಮ್ಮ ಅಕೌಂಟ್ಗಳು ಚಾಲ್ತಿಯಲ್ಲಿ ಇದ್ರೆ ಮಾತ್ರ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ಯಾವ ದುಡ್ಡುಗಳು ಕೂಡ ಹೋಗೋದಿಲ್ಲ. ನೀವು ಬ್ಯಾಂಕ್ ಅಕೌಂಟನ್ನ ಓಪನ್ ಅಂತೂ ಮಾಡ್ಕೊಳ್ತೀರಿ, ಆದರೆ ಬ್ಯಾಂಕ್ನಲ್ಲಿ ಟ್ರಾನ್ಸಾಕ್ಷನ್ನೇ ಮಾಡಿಸ್ಕೊಳ್ಳೋದಿಲ್ಲ. ಅಂದ್ರೆ ದುಡ್ಡು ಹಾಕೋದು ತೆಗೆಯೋದು ಮಾಡ್ತಾ ಇದ್ರೆ ಮಾತ್ರ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗತ್ತೆ. ಇಲ್ಲ ಅಂದ್ರೆ ಸರ್ಕಾರ ಎಲ್ಲಿಂದ ದುಡ್ಡು ಹಾಕಬೇಕು, ಯಾವ ಅಕೌಂಟ್ಗಳಿಗೆ ದುಡ್ಡು ಹಾಕಬೇಕು, ದುಡ್ಡು ಹಾಕ್ಲಿಕ್ಕೆ ಹೋದ್ರೆ ರಿಟರ್ನ್ ಆಗಿ ವಾಪಸ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರುತ್ತೆ. ಹೀಗಾಗಿ ನಿಮ್ಮ ಅಕೌಂಟ್ಗಳು ಚಾಲ್ತಿಯಲ್ಲಿ ಇದೆಯಾ ಅಥವಾ ಇಲ್ಲವಾ ಅನ್ನುವಂಥದ್ದನ್ನ ಚೆಕ್ ಮಾಡ್ಕೊಳ್ಳಿ. ಇದನ್ನ ಸ್ವತಃ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿರ್ತಕ್ಕಂಥದ್ದು. ಚೆಕ್ ಮಾಡ್ಕೊಂಡ ತಕ್ಷಣ ಏನಾದರೂ ಡೆಡ್ ಅಕೌಂಟ್ ಅಂತ ಬಂದಿದ್ದೆ ಆದರೆ ಅದನ್ನು ಓಪನ್ ಮಾಡಿಸ್ಕೊಳ್ಬೇಕು. ಅಲ್ಲೇ ಬ್ಯಾಂಕ್ನಲ್ಲಿ ಅವ್ರು ಹೇಳುವಂತಹ ಕ್ರಮವನ್ನು ಕೈಗೊಳ್ಳಬೇಕು. ಆವಾಗ ಓಪನ್ ಆಗುತ್ತೆ. ತದನಂತರ ದುಡ್ಡು ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ. ಓಕೆನಾ, ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಇದಾಗಿತ್ತು ಇನ್ಫಾರ್ಮೇಷನ್ನು. ಸೊ ಈ ವಿಡಿಯೋ ನಿಮಗೆ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ. ಲಿಸನ್ ಕಾ ಬಾಯ್ ಬಿಡಿ ಫ್ರೆಂಡ್ಸ್.